ದಾನ ಅಲ್ಲ, ಇದು ಚಲಾಯಿಸೋದು ನಮ್ಮ ಹಕ್ಕಿದು. ಸೊ ಇದನ್ನು ವಿಚಾರ ಮಾಡಿ ಏನು 10 ಸತಿ ಯೋಚನೆ ಮಾಡಿ ನನ್ನ ಓಟಿಂದ ಈ ದೇಶನ ಬದಲಾಯಿಸ್ಬೋದು ಅನ್ನೋ ಒಂದು ಆತ್ಮಾಭಿಮಾನದಿಂದ ಸ್ವಾಭಿಮಾನದಿಂದ ಓಟ್ ಚಲಾಯಿಸ್ಬೋದು. ಬೆಂಗಳೂರಿನಲ್ಲಿ ಯಾವಾಗಲೂ ನೀರಸ ಪ್ರತಿಕ್ರಿಯೆ ಅಂತ ಪ್ರತಿ ಬಾರಿನೂ ಕೂಡ ನಾವು ಹೇಳ್ತೀವಿ ಸರ್. ಎಲ್ಲ ಬೆಂಗಳೂರು ಬಿಟ್ಟು ಹೋಗ್ತಾರೆ, ವೀಕೆಂಡ್ ಬರುತ್ತೆ ಅಂತ ಹೇಳಿ ಎಷ್ಟೇ ಜಾಗೃತಿ ಮೂಡಿಸಿದ್ರು ಕೂಡ ಆಗ್ತಾ ಇಲ್ಲ ಅನ್ನೋ ಒಂದು ಆರೋಪ. ಅದೇ ಈಗ ನೀರಸ ಪ್ರತಿಕ್ರಿಯೆ ಹೆಂಗಾಗಿದೆ ಅಂದರೆ, ಈಗ ಈ ವಿಚಾರಗಳು ಮಾತಾಡೋದು ನೀರಸ ಆಗಿದೆ, ಅದನ್ನು ನೋಡೋದು ನೀರಸ ಪ್ರತಿಕ್ರಿಯೆ ಆಗಿದೆ. ಪಾಲಿಟಿಕ್ಸ್ ಅಂದ್ರೇ ಒಂಥರ ಇದಾಗ್ಬಿಟ್ಟಿದೆ. ಅದಕ್ಕೆ ಕಾರಣಕರ್ತರು ನಾವು ಕೂಡ. ಇವಾಗ ನಾನು ಬಂದು ಏನೋ ಹೇಳ್ತೀನಿ, ಮತ್ತು ನಾಳೆ ಬಂದ್ಬಿಟ್ಟು ಅದನ್ನು ಮಾಡಲ್ಲ, ಇನ್ನೊಬ್ರಿಗೆ ಬೈತೀನಿ, ಅವ್ರಿಗೆ ಬೈತೀನಿ, ಬರೀ ಜಗಳಾಡ್ಕೊಂಡು ಕೂತಿದ್ದೀವಿ ನಾವು. ಸೊ ನಮ್ಮ ಮಕ್ಕಳ ಫ್ಯೂಚರ್ ಏನು, ನಾವು ಏನೇನು ಬದಲಾವಣೆ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ನಾವು ಮಾತಾಡಲ್ಲ ಎಲೆಕ್ಷನ್ ಟೈಮಲ್ಲಿ. ಸೊ ಇದು ಮುಖ್ಯವಾಗಿ ಮಾತಾಡಬೇಕಾಗಿರೋದು. ಸೊ ಅವಾಗ ಆಟೋಮೆಟಿಕ್ಕಾಗಿ ಎಲ್ರಿಗೂ ಉತ್ಸಾಹ ಬರುತ್ತೆ, ಇಲ್ಲ ಇದು ಕರೆಕ್ಟ್, ಇದಕ್ಕೆ ನನ್ನ ಮತ ಚಲಾಯಿಸಬೇಕು ಅನ್ನೋದು ಬರುತ್ತೆ. ಸೊ ಹೋಪ್ಸ್ ಕಳ್ಕೊಳ್ಳೋ ಥರ ನಾವು ಮಾಡಬಾರ್ದು ಆ್ಯಕ್ಚುಲಿ. ಸರ್, ಮತದಾನ ಮಾಡದೆ ಸರ್ಕಾರವನ್ನು ಟೀಕೆ ಮಾಡುವಂತಹ ಅರ್ಹತೆ ಇರುತ್ತಾ ಅಂತ? ಇಲ್ಲ, ಖಂಡಿತ ಅರ್ಹತೆ ಇರಲ್ಲ. ಏನು ಕೇಳೋ ಅರ್ಹತೆಯೂ ಇರಲ್ಲ ಅವ್ರಿಗೆ. ಇಲ್ಲಿ ನನ್ನ ಪ್ರಕಾರ ಬದುಕೋ ಅರ್ಹತೆಯೂ ಇರಲ್ಲ. ವೋಟ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರೋಕ್ಕೆ ಅರ್ಹರಲ್ಲ ಅವರು. ಸರ್, ಫಸ್ಟ್ ಟೈಮ್ ವೋಟರ್ಸಿಗೆ ಯುವಕರಿಗೆ ಏನು ಕರೆ ಕೊಡ್ತೀರಾ ಸರ್? ಇದೆಲ್ಲ ಮಾತಾಡ್ತಿರೋದೇ ಅವ್ರಿಗೋಸ್ಕರನೇ. ಖಂಡಿತ ಮತ ಚಲಾಯಿಸ್ಬೇಕು, ಬಂದು ಮತನ ವಿಚಾರ ಮಾಡಿ ಚಲಾಯಿಸಬೇಕು, ಥಿಂಕ್ ಮಾಡಬೇಕು, ಮಾತಾಡಬೇಕು, ಆ್ಯಕ್ಚುಲಿ ಇನ್ವಾಲ್ವ್ ಆಗಬೇಕು. ಪಾಲಿಟಿಕ್ಸ್ ಅಂದರೆ ಕೇರ್ಲೆಸ್ ಮಾಡೋದಲ್ಲ. ಏನೋ ಒಂದು ಯಾರೋ ಬಂದರೂ ಅಷ್ಟೇ ಕಣೆ, ಯಾರು ಬಂದರೂ ಇಷ್ಟೇ ರೀ, ಇದು ಹಂಗೆ ಆಗಬಾರ್ದು ಆ್ಯಕ್ಚುಲಿ. ಎಲ್ಲೋ ಹೋಪ್ಸ್ ಕಳ್ಕೊಬಾರ್ದು ನಾವು. ಸರ್, ನಾವು ಎಷ್ಟೋ ಜನ ಪೋಲಿಂಗ್ ಬೂತಲ್ಲಿ ವೀಲ್ ಚೇರಲ್ಲಿ ಬರುವಂಥವ್ರು, ತೆವಳ್ಕೊಂಡು ಬರುವಂಥವ್ರು ಅಂಥವ್ರನ್ನೆಲ್ಲ ನೋಡಿದಾಗ ಬೇರೆಯವ್ರು ಯಾಕೆ ಅವ್ರು ಹಂಗೆ ಬಂದ್ಬಿಟ್ಟು ಇವ್ರನ್ನ ಜನ ಚೀಡಿಸ್ತಾ ಇದ್ದಾರೆ ಆ್ಯಕ್ಚುಲಿ. ನೋಡ್ರಯ್ಯ, ನಾನು ಬಂದು ವೋಟ್ ಮಾಡ್ತಿದ್ದೀನಿ, ನಿಮ್ಗೆ ಆ ಯೋಗ್ಯತೆ ಇನ್ನೂ ಗೊತ್ತಾಗಿಲ್ಲ ಅಂತ. ಸೊ ಇವ್ರಿಗೆ ಆ ಪರಿಸ್ಥಿತಿ ಬಂದು ಅವ್ರಿಗೆ ಅರ್ಥ ಆಗುತ್ತೆ ನಾವು ವೋಟ್ ಮಾಡಬೇಕು ಅಂತ. ಥ್ಯಾಂಕ್ ಯು ಸರ್. ನೋಡೋಕ್ಕಾರೆ ಇದು ದಾನ ಅಲ್ಲ, ಇದು ಚಲಾಯಿಸೋದು ನಮ್ಮ ಹಕ್ಕಿದು. ಸೊ ಇದನ್ನು ವಿಚಾರ ಮಾಡಿ ಏನು 10 ಸತಿ ಯೋಚನೆ ಮಾಡಿ ನನ್ನ ಓಟಿಂದ ಈ ದೇಶನ ಬದಲಾಯಿಸ್ಬೋದು ಅನ್ನೋ ಒಂದು ಆತ್ಮಾಭಿಮಾನದಿಂದ ಸ್ವಾಭಿಮಾನದಿಂದ ಓಟ್ ಚಲಾಯಿಸ್ಬೋದು. ಬೆಂಗಳೂರಿನಲ್ಲಿ ಯಾವಾಗಲೂ ನೀರಸ ಪ್ರತಿಕ್ರಿಯೆ ಅಂತ ಪ್ರತಿ ಬಾರಿನೂ ಕೂಡ ನಾವು ಹೇಳ್ತೀವಿ ಸರ್. ಎಲ್ಲ ಬೆಂಗಳೂರು ಬಿಟ್ಟು ಹೋಗ್ತಾರೆ, ವೀಕೆಂಡ್ ಬರುತ್ತೆ ಅಂತ ಹೇಳಿ ಎಷ್ಟೇ ಜಾಗೃತಿ ಮೂಡಿಸಿದ್ರು ಕೂಡ ಆಗ್ತಾ ಇಲ್ಲ ಅನ್ನೋ ಒಂದು ಆರೋಪ. ಅದೇ ಈಗ ನೀರಸ ಪ್ರತಿಕ್ರಿಯೆ ಹೆಂಗಾಗಿದೆ ಅಂದರೆ, ಈಗ ಈ ವಿಚಾರಗಳು ಮಾತಾಡೋದು ನೀರಸ ಆಗಿದೆ, ಅದನ್ನು ನೋಡೋದು ನೀರಸ ಪ್ರತಿಕ್ರಿಯೆ ಆಗಿದೆ. ಪಾಲಿಟಿಕ್ಸ್ ಅಂದ್ರೇ ಒಂಥರ ಇದಾಗ್ಬಿಟ್ಟಿದೆ. ಅದಕ್ಕೆ ಕಾರಣಕರ್ತರು ನಾವು ಕೂಡ. ಇವಾಗ ನಾನು ಬಂದು ಏನೋ ಹೇಳ್ತೀನಿ, ಮತ್ತು ನಾಳೆ ಬಂದ್ಬಿಟ್ಟು ಅದನ್ನು ಮಾಡಲ್ಲ, ಇನ್ನೊಬ್ರಿಗೆ ಬೈತೀನಿ, ಅವ್ರಿಗೆ ಬೈತೀನಿ, ಬರೀ ಜಗಳಾಡ್ಕೊಂಡು ಕೂತಿದ್ದೀವಿ ನಾವು. ಸೊ ನಮ್ಮ ಮಕ್ಕಳ ಫ್ಯೂಚರ್ ಏನು, ನಾವು ಏನೇನು ಬದಲಾವಣೆ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ನಾವು ಮಾತಾಡಲ್ಲ ಎಲೆಕ್ಷನ್ ಟೈಮಲ್ಲಿ. ಸೊ ಇದು ಮುಖ್ಯವಾಗಿ ಮಾತಾಡಬೇಕಾಗಿರೋದು. ಸೊ ಅವಾಗ ಆಟೋಮೆಟಿಕ್ಕಾಗಿ ಎಲ್ರಿಗೂ ಉತ್ಸಾಹ ಬರುತ್ತೆ, ಇಲ್ಲ ಇದು ಕರೆಕ್ಟ್, ಇದಕ್ಕೆ ನನ್ನ ಮತ ಚಲಾಯಿಸಬೇಕು ಅನ್ನೋದು ಬರುತ್ತೆ. ಸೊ ಹೋಪ್ಸ್ ಕಳ್ಕೊಳ್ಳೋ ಥರ ನಾವು ಮಾಡಬಾರ್ದು ಆ್ಯಕ್ಚುಲಿ. ಸರ್, ಮತದಾನ ಮಾಡದೆ ಸರ್ಕಾರವನ್ನು ಟೀಕೆ ಮಾಡುವಂತಹ ಅರ್ಹತೆ ಇರುತ್ತಾ ಅಂತ? ಇಲ್ಲ, ಖಂಡಿತ ಅರ್ಹತೆ ಇರಲ್ಲ. ಏನು ಕೇಳೋ ಅರ್ಹತೆಯೂ ಇರಲ್ಲ ಅವ್ರಿಗೆ. ಇಲ್ಲಿ ನನ್ನ ಪ್ರಕಾರ ಬದುಕೋ ಅರ್ಹತೆಯೂ ಇರಲ್ಲ. ವೋಟ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರೋಕ್ಕೆ ಅರ್ಹರಲ್ಲ ಅವರು. ಸರ್, ಫಸ್ಟ್ ಟೈಮ್ ವೋಟರ್ಸಿಗೆ ಯುವಕರಿಗೆ ಏನು ಕರೆ ಕೊಡ್ತೀರಾ ಸರ್? ಇದೆಲ್ಲ ಮಾತಾಡ್ತಿರೋದೇ ಅವ್ರಿಗೋಸ್ಕರನೇ. ಖಂಡಿತ ಮತ ಚಲಾಯಿಸ್ಬೇಕು, ಬಂದು ಮತನ ವಿಚಾರ ಮಾಡಿ ಚಲಾಯಿಸಬೇಕು, ಥಿಂಕ್ ಮಾಡಬೇಕು, ಮಾತಾಡಬೇಕು, ಆ್ಯಕ್ಚುಲಿ ಇನ್ವಾಲ್ವ್ ಆಗಬೇಕು. ಪಾಲಿಟಿಕ್ಸ್ ಅಂದರೆ ಕೇರ್ಲೆಸ್ ಮಾಡೋದಲ್ಲ. ಏನೋ ಒಂದು ಯಾರೋ ಬಂದರೂ ಅಷ್ಟೇ ಕಣೆ, ಯಾರು ಬಂದರೂ ಇಷ್ಟೇ ರೀ, ಇದು ಹಂಗೆ ಆಗಬಾರ್ದು ಆ್ಯಕ್ಚುಲಿ. ಎಲ್ಲೋ ಹೋಪ್ಸ್ ಕಳ್ಕೊಬಾರ್ದು ನಾವು. ಸರ್, ನಾವು ಎಷ್ಟೋ ಜನ ಪೋಲಿಂಗ್ ಬೂತಲ್ಲಿ ವೀಲ್ ಚೇರಲ್ಲಿ ಬರುವಂಥವ್ರು, ತೆವಳ್ಕೊಂಡು ಬರುವಂಥವ್ರು ಅಂಥವ್ರನ್ನೆಲ್ಲ ನೋಡಿದಾಗ ಬೇರೆಯವ್ರು ಯಾಕೆ ಅವ್ರು ಹಂಗೆ ಬಂದ್ಬಿಟ್ಟು ಇವ್ರನ್ನ ಜನ ಚೀಡಿಸ್ತಾ ಇದ್ದಾರೆ ಆ್ಯಕ್ಚುಲಿ. ನೋಡ್ರಯ್ಯ, ನಾನು ಬಂದು ವೋಟ್ ಮಾಡ್ತಿದ್ದೀನಿ, ನಿಮ್ಗೆ ಆ ಯೋಗ್ಯತೆ ಇನ್ನೂ ಗೊತ್ತಾಗಿಲ್ಲ ಅಂತ. ಸೊ ಇವ್ರಿಗೆ ಆ ಪರಿಸ್ಥಿತಿ ಬಂದು ಅವ್ರಿಗೆ ಅರ್ಥ ಆಗುತ್ತೆ ನಾವು ವೋಟ್ ಮಾಡಬೇಕು ಅಂತ. ಥ್ಯಾಂಕ್ ಯು ಸರ್.